ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ರಿಗೂ ಸ್ವಾಗತ. ಇವತ್ತು ನಾವು 12ನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ. ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭವ ಸಾರುವ ಒಂದು ಲಯಬದ್ಧ ಗದ್ಯ. ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗುವುದು ಅಕ್ಕನ ವಚನಗಳು ಯಾವಾಗ್ಲೂ ವಿಶೇಷ. ಹೌದು, ಈ ಚರ್ಚೆ ಮುಖ್ಯವಾಗಿ ಈ ವಚನದ ಪದಗಳ ಅರ್ಥ ಏನು, ಅದರ ಹಿಂದಿನ ರೂಪಕಗಳು ಮತ್ತೆ ಅಕ್ಕನ ಆ ಒಂದು ಆಧ್ಯಾತ್ಮಿಕ ತುಡಿತ ಇದೆಯಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಸರಿ, ಶುರು ಮಾಡೋಣ ಅಲ್ವಾ? ಮೊದಲು ನಾನು ವಚನ ಪೂರ್ತಿಯಾಗಿ ಓದಿಬಿಡ್ತೀನಿ, ಕೇಳೋಣ. ಖಂಡಿತ. ತನುವೆಂಬ ಸಾಗರ ತುಂಬಲು ಮನವೆಂಬುದು ಹರುಗೋಲಾಯಿತು ಅಂಬಿಗ, ಎನ್ನ ಗಮ್ಮನೆ ತೆಗೆಯೋ ಅಂಬಿಗ, ತೊರೆದು ದಾಂಟಿಹೆನೆಂಬ ಭರವಸೆ ಕರಗನ ಗಮ್ಮನೆ ತೆಗೆಯೋ ಅಂಬಿಗ, ಶಿರಿಶೈಲ ಚೆನ್ನಮಲ್ಲಿಕಾರ್ಜುನ ನಿನ್ನ ಕಾಣಲು ಬಂದಿಹೇ ಅಂಬಿಗ. ವಾಹ್, ಮೊದಲನೇ ಸಾಲೆ ಎಷ್ಟು ಗಹನವಾಗಿದೆ ನೋಡಿ. ತನುವೆಂಬ ಸಾಗರ ಅಂದ್ರೆ ಈ ನಮ್ಮ ಶರೀರವನ್ನೇ ಒಂದು ದೊಡ್ಡ ಸಾಗರಕ್ಕೆ ಹೋಲಿಸೋದು. ಇದು ಬರೀ ದೇಹ ಅಷ್ಟೇ ಅಲ್ಲ ಅಲ್ವಾ, ಇದು ನಮ್ಮ ಇಡೀ ಸಂಸಾರ, ಈ ಜಗತ್ತು, ಅದರ ಆಸೆಗಳು, ತೊಡಕುಗಳು ಎಲ್ಲವೂ ಸೇರಿ ಒಂದು ವಿಶಾಲವಾದ ಸಾಗರ. ಹೌದು ಹೌದು. ಮತ್ತೆ ಆ ಸಾಗರದಲ್ಲಿ ನಮ್ಮ ಮನಸ್ಸು, ಅದು ಬರೀ ಒಂದು ಹರುಗೋಲು ಅಂದ್ರೆ ಸಣ್ಣ ದೋಣಿ, ಅಷ್ಟು ಶಕ್ತಿ ಇಲ್ಲದ್ದು. ಕರೆಕ್ಟ್. ಸಾಗರ ಎಷ್ಟು ದೊಡ್ಡದೋ ಅಷ್ಟು ಆಳ. ಅದರ ಮುಂದೆ ಈ ಮನಸ್ಸು ಏನಂತಾರೆ, ಬಹಳ ಚಂಚಲ, ಅಸ್ಥಿರ. ಆ ಹೋಲಿಕೆನೇ ಅದ್ಭುತವಾಗಿದೆ ಅಲ್ವಾ? ಆ ಅಗಾಧತೆ ಮುಂದೆ ಮನಸ್ಸಿನ ಒಂದು ದೌರ್ಬಲ್ಯ ಕಾಣಿಸುತ್ತೆ. ಖಂಡಿತವಾಗಿ. ಈ ಮನಸ್ಸಿಂದಲೇ ಆ ಇಡೀ ಸಾಗರವನ್ನು ದಾಟೋದು ಅಸಾಧ್ಯ ಅಂತ ಅವಳಿಗೆ ಗೊತ್ತಿದೆ. ಅದಕ್ಕೇನೆ ಆಕೆ ಅಂಬಿಗನಿಗೆ ಮೊರೆ ಹೋಗೋದು. ಅಂಬಿಗ ಅಂದ್ರೆ ದೋಣಿ ನಡೆಸೋನು. ಇಲ್ಲಿ ಯಾರು ಆ ಅಂಬಿಗ? ಅದೇ ಮುಖ್ಯವಾದ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಆಕೆಯ ಕರೆಯಲ್ಲೇ ಒಂದು ತೀವ್ರತೆ ಇದೆ. ಎನ್ನ ಗಮ್ಮನೆ ತೆಗಿಯೋ ಅಂಬಿಗ ಅಂತ, ಬೇಗ ನನ್ನನ್ನ ಆಚೆ ದಡ ಸೇರಿಸುವಂತ, ಎಷ್ಟು ಅರ್ಜೆಂಟ್ ಆಗಿ ಕೇಳ್ತಾ ಇದ್ದಾರೆ. ಹೌದು, ಆ ಗಮ್ಮನೆ ಅನ್ನೋ ಪದ ಇದೆಯಲ್ಲ, ಅದು ಆ ತುರ್ತನ್ನ, ಆ ತೀವ್ರತೆಯನ್ನ ಸೂಚಿಸುತ್ತೆ. ಇನ್ನು ಅಂಬಿಗ ಯಾರು ಅಂದ್ರೆ ಸಾಮಾನ್ಯವಾಗಿ ಗುರು ಅಂತಾರೆ, ಅಥವಾ ಸಾಕ್ಷಾತ್ ಆಕೆಯ ಪ್ರೀತಿಯ ದೈವ ಚೆನ್ನಮಲ್ಲಿಕಾರ್ಜುನನ್ನೇ ಇರ್ಬೋದು. ಯಾರು ಈ ಭವಸಾಗರ ದಾಟಿಸೋಕೆ ಶಕ್ತರೋ ಆ ಶಕ್ತಿಯೇ ಅಂಬಿಗ. ಸರಿ ಸರಿ. ಆಮೇಲೆ ಬರೋ ಸಾಲು ತೊರೆದು ದಾಂಟಿಹೇನೆಂಬ ಭರವಸ ಕರಘನ. ಇದು ಸ್ವಲ್ಪ ವಿಶೇಷ ಅಲ್ವಾ? ಹೌದು, ಕರಘನ ಅಂದ್ರೆ ಬಹಳ ಕಷ್ಟದ್ದು, ಗಟ್ಟಿಯಾದದ್ದು. ಅಂದ್ರೆ ಈ ಸಾಗರ ದಾಟೋ ಭರವಸೆಯೇ ಅಷ್ಟು ಗಟ್ಟಿಯಾಗಿದೆ ಅಂದ್ರೆ ದಾಟೋ ಕೆಲ್ಸ ಇನ್ನಿಷ್ಟು ಕಷ್ಟ ಇರಬೇಡ. ಓ ಹಾಗೆ. ಅಂದ್ರೆ ಅದು ಸುಲಭ ಅಲ್ಲ ಅಂತ ಆಕೆ ಒಪ್ಕೋತಾ ಇದ್ದಾಳೆ. ಖಂಡಿತ. ಇದರಲ್ಲಿ ಅಕ್ಕನ ವಾಸ್ತವಿಕತೆ ಇದೆ. ಆಧ್ಯಾತ್ಮಿಕ ಪಯಣ ಅಂದ್ರೆ ಹೂವಿನ ಹಾಸಿಗೆ ಅಲ್ಲ. ಅದರಲ್ಲಿ ಕಷ್ಟಗಳಿವೆ, ಮೋಹ ಮಾಯೆಗಳ ಅಲೆಗಳಿವೆ, ಅಹಂಕಾರದ ಸುಳಿಗಳಿವೆ. ಇದೆಲ್ಲ ದಾಟೋದು ಕರಘನವೇ ಸರಿ. ಇದು ಬರೀ ದೈಹಿಕ ಕಷ್ಟ ಅಲ್ಲ, ಮಾನಸಿಕವೂ ಹೌದು. ಖಂಡಿತ. ಮಾನಸಿಕ ಆಧ್ಯಾತ್ಮಿಕ ಹೋರಾಟ. ಅದಕ್ಕೆ ಗುರುದಿನ ಅಥವಾ ದೈವದ ಕೃಪೆ ಬೇಕೇ ಬೇಕು ಅನ್ನೋದು ಆಕೆ ನಂಬಿಕೆ. ಒಂದು ರೀತಿಯ ಶರಣಾಗತಿ ಭಾವ. ಹೌದು, ಭಕ್ತಿ ಮಾರ್ಗದ ಮುಖ್ಯ ಅಂಶವೇ ಅದು, ಶರಣಾಗತಿ. ಹೌದು, ದೇವರಲ್ಲಿ ಪೂರ್ತಿ ಶರಣಾಗಿ ಆತನ ಸಹಾಯದಿಂದಲೇ ಮುಕ್ತಿ ಪಡೆಯುವುದು. ಮತ್ತು ಕೊನೆಗೆ ಆ ದಡ ಯಾವುದು, ಎಲ್ಲಿಗೆ ಹೋಗ್ಬೇಕು ಆಕೆ? ಅದು ಕೊನೆಯ ಸಾಲಲ್ಲಿ ಬಹಳ ಸ್ಪಷ್ಟವಾಗಿದೆ. ಸಿರಿಶೈಲ ಚೆನ್ನಮಲ್ಲಿಕಾರ್ಜುನ ನಿನ್ನ ಕಾಣಲು ಬಂದಿಹೇ ಅಂಬಿಕಾ. ಆಹಾ, ಶ್ರೀಶೈಲದಲ್ಲಿರೋ ತನ್ನ ಪ್ರೀತಿಯ ದೇವರು ಚೆನ್ನಮಲ್ಲಿಕಾರ್ಜುನ, ಅವನನ್ನ ನೋಡೋಕೆ, ಅವನ್ನ ಸೇರೋಕೆ ಬಂದಿದ್ದೇನಿ ಅಂತ. ನಿಜ. ಅಕ್ಕನ ಭಕ್ತಿ ಇದೆಯಲ್ಲ, ಅದು ಮಧುರ ಭಾವದ್ದು. ಅಂದ್ರೆ ಚೆನ್ನಮಲ್ಲಿಕಾರ್ಜುನನನ್ನ ಗಂಡ ಅಂತಲೇ ಕಾಣೋದು. ಹಾಗಾಗಿ ಇಲ್ಲಿ ನಿನ್ನ ಕಾಣಲು ಬಂದಿಹೇ ಅಂದ್ರೆ ಕೇವಲ ದರ್ಶನ ಅಲ್ಲ, ಅದು ವಿರಹದಲ್ಲಿರೋ ಒಬ್ಬ ಪ್ರಿಯತಮೆ ತನ್ನ ಪ್ರಿಯತಮನನ್ನ ಸೇರಬೇಕು ಅನ್ನೋ ತೀವ್ರವಾದ ಹಂಬಲಿಕೆ, ಬಯಕೆ. ಆ ವೈಯಕ್ತಿಕ ಭಾವನೆಯೇ ಈ ವಚನಕ್ಕೆ ಅಷ್ಟು ಶಕ್ತಿ ಕೊಡೋದು. ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಈ ವಚನ ಅಂದ್ರೆ ಈ ಶರೀರ ಅನ್ನೋ ಸಂಸಾರ ಸಾಗರದಲ್ಲಿ ನಮ್ಮ ಮನಸ್ಸೆಂಬ ಸಣ್ಣ ದೋಣಿ ಸಿಕ್ಕಾಕೊಂಡಿದೆ.
ಆ ಸಾಗರವನ್ನ ದಾಟೋ ಕಷ್ಟ ಗೊತ್ತಿದೆ. ಅದಕ್ಕೆ ಗುರು ಅಥವಾ ದೇವರ ಸಹಾಯವನ್ನ ಬೇಗ ಕೇಳ್ಕೊಂಡು ಕೊನೆಗೆ ತನ್ನ ಪ್ರೀತಿಯ ದೇವರಾದ ಚನ್ನಮಲ್ಲಿಕಾರ್ಜುನನನ್ನ ಸೇರೋದಕ್ಕೆ ಹಂಬಲಿಸೋ ಒಂದು ಜೀವದ ಏನಂತಾರೆ ತೀವ್ರವಾದ ಕೂಗು ಇದು. ಬಹಳ ಚೆನ್ನಾಗಿ ಹೇಳಿದ್ರಿ. ಹೌದು, ಶರೀರ ಮನಸ್ಸಿನ ಹೋರಾಟ, ಲೌಕಿಕ ಆಧ್ಯಾತ್ಮಿಕದ ನಡುವಿನ ಸೆಳೆತ, ಕೊನೆಗೆ ಶರಣಾಗತಿ, ತೀವ್ರ ಭಕ್ತಿ, ಇದರ ಮೂಲಕ ವಿಮೋಚನೆಗೆ ದಾರಿ, ಇದನ್ನೆಲ್ಲ ಈ ವಚನ ಹಿಡಿದಿಡುತ್ತೆ. ಅಕ್ಕನ ಅನುಭವದ ಆಳ ಇದರಲ್ಲಿ ಕಾಣಿಸ್ತೆ. ಈ ಚರ್ಚೆ ನಿಜಕ್ಕೂ ಚೆನ್ನಾಗಿತ್ತು. ಈಗ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ. ಓ ಖಂಡಿತ. ಅಕ್ಕ ಹೇಳಿದ ಹಾಗೆ ಶರೀರ ಸಾಗರ, ಮನಸ್ಸು ಹರುಗೋಲು, ಈ ರೂಪಕ ಇದೆಯಲ್ಲ, ಇದನ್ನ ನಮ್ಮ ಈಗಿನ ಜೀವನಕ್ಕೆ, ನಮ್ಮದೇ ಸವಾಲುಗಳಿಗೆ, ನಮ್ಮದೇ ಆದ ಸಾಗರಗಳಿಗೆ ಹೇಗೆ ಅನ್ವಯಿಸಬಹುದು? ಒಳ್ಳೆ ಪ್ರಶ್ನೆ. ನಮ್ಮ ಜೀವನದ ಸಾಗರವನ್ನ ದಾಟೋಕೆ ನಮ್ಗೆ ಸಹಾಯ ಮಾಡೋ ಅಂಬಿಗ ಯಾರು ಅಥವಾ ಏನು? ಅದು ಹೊರಗಿನ ಶಕ್ತಿನ ಅಥವಾ ನಮ್ಮ ಒಳಗಿನ ಶಕ್ತಿನ? ಸ್ವಲ್ಪ ಯೋಚನೆ ಮಾಡಿ ನೋಡಿ.